ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ SSC ಇಂದ ಹೊಸ ರಿಕ್ರೂಟ್ಮೆಂಟ್ ಬಂದಿದೆ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಕಂಬೈನ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2026 ನೋಟಿಫಿಕೇಶನ್ ಹೊರಡಿಸಿದ್ರೆ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ನೀವು ನೋಡ್ರಿ 21/5/2026 ಇಂದ 22/6/2026 ಸಬ್ಮಿಟ್ ಮಾಡಬಹುದು. ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಏನ್ ರೆಸ್ಟ್ರಿಕ್ಟ್ ಇದ್ದಿಲ್ಲ, ಅದನ್ನು ಕೂಡ ಏನಪ್ಪಾ ಅಂದ್ರೆ 22/6/2026 ಮಟ್ಟ ನೀವು ಸಲ್ಲಿಸಬಹುದು. ಜೊತೆಗೆ ನೋಡ್ರಿ, ಆನ್ಲೈನ್ ಪೇಮೆಂಟ್ ಮಾಡೋದಕ್ಕೆ ಕೊನೆಯ ದಿನಾಂಕ 23/6/2026. ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಏನಾದರೂ ಕರೆಕ್ಷನ್ಸ್ ಇದ್ರೆ ಆ ಕರೆಕ್ಷನ್ಸ್ ಮಾಡ್ಕೊಳ್ಳೋಕೆ ಸಮಯಾವಕಾಶವನ್ನ 29/6/2026 ಇಂದ 1/7/2026 ಕೊಟ್ಟಿದ್ದಾರೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಟೈರ್ 1 ಯಾವಾಗಿರುತ್ತೆ ಅಂದ್ರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ 2026 ಇರುತ್ತೆ. ಟೈರ್ 2 ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಸ್ ಯಾವಾಗಿರುತ್ತೆ ಅಂದ್ರೆ ಡಿಸೆಂಬರ್ 2026 ಇರುತ್ತೆ. ಜೊತೆಗೆ ನೋಡ್ರಿ, ಇಲ್ಲಿ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಒಂದೊಂದೇ ಪೋಸ್ಟ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಅಸಿಸ್ಟೆಂಟ್ ಆಡಿಟ್ ಆಫೀಸರ್, ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ. ಇದು ಗ್ರೂಪ್ ಬಿ ಹುದ್ದೆ ಆಗಿದೆ. ಏಜ್ ಲಿಮಿಟ್ ಬಂದು 18 ರಿಂದ 30 ವರ್ಷ. ನೆಕ್ಸ್ಟ್ ನೋಡ್ರಿ, ಅಸಿಸ್ಟೆಂಟ್ ಆಡಿಟ್ ಆಫೀಸರ್, ಇದು ಕೂಡ ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ. ಗ್ರೂಪ್ ಬಿ ಹುದ್ದೆ ಆಗಿದೆ. 18 ರಿಂದ 30 ವರ್ಷ ವಯೋಮಿತಿ ಇರುತ್ತೆ. ನೆಕ್ಸ್ಟ್ ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್, ಇದು ಕೂಡ ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುತ್ತೆ. ಗ್ರೂಪ್ ಬಿ ಹುದ್ದೆ ಆಗಿದೆ. 18 ರಿಂದ 30 ವರ್ಷ. ನೆಕ್ಸ್ಟ್ ನೋಡ್ರಿ, ಪೇ ಲೆವೆಲ್ 7 ಅಲ್ಲಿ ನೋಡೋದಾದ್ರೆ ನಿಮಗೆ 44,900 ರೂಪಾಯಿಂದ 1,42,400 ಇರುತ್ತೆ. ಫಸ್ಟ್ ಪೇ ಲೆವೆಲ್ 1 ಅಲ್ಲಿ ನಿಮಗೆ 47,600 ಇಂದ 1,51,100 ಸ್ಯಾಲರಿನ ಕೊಡ್ತಾ ಹೋಗ್ತಾರೆ. ಪೇ ಲೆವೆಲ್ 7 ಅಲ್ಲಿ ನೋಡ್ರಿ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಸೆಂಟ್ರಲ್ ಸೆಕ್ರೆಟರಿಯಲ್ ಸರ್ವಿಸ್, ಗ್ರೂಪ್ ಬಿ ಹುದ್ದೆ. ಎಲ್ಲಾ ಗ್ರೂಪ್ ಬಿ ಹುದ್ದೆಗಳಾಗಿದೆ. ವಯೋಮಿತಿ ಬಂದು 20 ರಿಂದ 30 ವರ್ಷ. ನೆಕ್ಸ್ಟ್ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇಂಟೆಲಿಜೆನ್ಸ್ ಬ್ಯೂರೋ, 18 ರಿಂದ 30 ವರ್ಷ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್, 20 ರಿಂದ 30 ವರ್ಷ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, 20 ರಿಂದ 30 ವರ್ಷ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಆರ್ಮ್ ಫೋರ್ಸಸ್ ಹೆಡ್ ಕ್ವಾರ್ಟರ್, 20 ರಿಂದ 30 ವರ್ಷ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, 18 ರಿಂದ 30 ವರ್ಷ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅದರ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ಸ್ ಆರ್ ಆರ್ಗನೈಸೇಷನ್, 18 ರಿಂದ 30 ವರ್ಷ. ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್, ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸ್, 18 ರಿಂದ 30 ವರ್ಷ. ಇನ್ಸ್ಪೆಕ್ಟರ್ ಸೆಂಟ್ರಲ್ ಎಕ್ಸೈಸ್, ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್, 18 ರಿಂದ 30 ವರ್ಷ. ನೆಕ್ಸ್ಟ್ ಇನ್ಸ್ಪೆಕ್ಟರ್ ಆಫ್ ಪ್ರಿವೆಂಟಿವ್ ಆಫೀಸರ್ ಮತ್ತೆ ಇನ್ಸ್ಪೆಕ್ಟರ್ ಆಫ್ ಎಕ್ಸಾಮಿನೇಷನ್, ಅದು ಕೂಡ ಏನಪ್ಪಾ ಅಂದ್ರೆ ಗ್ರೂಪ್ ಬಿ ಹುದ್ದೆ ಆಗಿದೆ. ಇಲ್ಲಿ 18 ರಿಂದ 30 ವರ್ಷ ವಯೋಮಿತಿ ಇರುತ್ತೆ. ನೆಕ್ಸ್ಟ್ ನೋಡ್ರಿ, ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ್, ಡೈರೆಕ್ಟರೇಟ್ ಆಫ್ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ, ಗ್ರೂಪ್ ಬಿ ಹುದ್ದೆ, 18 ರಿಂದ 30 ವರ್ಷ. ಸಬ್ ಇನ್ಸ್ಪೆಕ್ಟರ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್, 20 ರಿಂದ 30 ವರ್ಷ. ಇನ್ಸ್ಪೆಕ್ಟರ್ ಪೋಸ್ಟ್ ಡಿಪಾರ್ಟ್ಮೆಂಟಲ್ ಆಫ್ ಪೋಸ್ಟ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್, 18 ರಿಂದ 30 ವರ್ಷ. ಇನ್ಸ್ಪೆಕ್ಟರ್ ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್, 18 ರಿಂದ 30 ವರ್ಷ. ನೆಕ್ಸ್ಟ್ ನೋಡ್ರಿ, ಪೇ ಲೆವೆಲ್ 6 ಇರುತ್ತೆ. ಇಲ್ಲಿ ನಿಮ್ಗೆ ಪ್ರತಿ ತಿಂಗಳು 35,400 ರೂಪಾಯಿಂದ 1,12,400 ಸ್ಯಾಲರಿಯನ್ನ ಕೊಡ್ತಾ ಹೋಗ್ತಾರೆ. ಫಸ್ಟ್ ಬಂದು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅದರ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ಸ್ ಆರ್ ಆರ್ಗನೈಸೇಷನ್, 18 ರಿಂದ 30 ವರ್ಷ. ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್ ಸೆಂಟ್ರಲ್ ಬ್ಯೂರೋ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್, 18 ರಿಂದ 30 ವರ್ಷ. ರಿಸರ್ಚ್ ಅಸಿಸ್ಟೆಂಟ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ಸ್, 18 ರಿಂದ 30 ವರ್ಷ. ಡಿವಿಷನಲ್ ಅಸಿಸ್ಟೆಂಟ್ ಆಫೀಸ್ ಅಂಡರ್ CAG ಕಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್, 18 ರಿಂದ 30 ವರ್ಷ. ಸಬ್ ಇನ್ಸ್ಪೆಕ್ಟರ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, 18 ರಿಂದ 30 ವರ್ಷ. ಸಬ್ ಇನ್ಸ್ಪೆಕ್ಟರ್ ಜೂನಿಯರ್ ಇಂಟೆಲಿಜೆನ್ಸ್ ಆಫೀಸರ್, 18 ರಿಂದ 30 ವರ್ಷ. ಇದು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಒಳಗಡೆ ಇರುತ್ತೆ. ಸೊ ಅಲ್ಲಿ MAH ಅಂದ್ರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಒಳಗಡೆ ಬರುತ್ತೆ. ನೆಕ್ಸ್ಟ್ ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ ಮಿನಿಸ್ಟ್ರಿ ಆಫ್ ಸ್ಟಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, 18 ರಿಂದ 32 ವರ್ಷ. ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, 18 ರಿಂದ 30 ವರ್ಷ. ಆಫೀಸ್ ಸೂಪರಿಂಟೆಂಡೆಂಟ್ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್, 18 ರಿಂದ 30 ವರ್ಷ. ಸೆಕ್ಷನ್ ಹೆಡ್ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್, 18 ರಿಂದ 30 ವರ್ಷ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಪೇ ಲೆವೆಲ್ 5. ಇಲ್ಲಿ ನಿಮಗೆ ಪ್ರತಿ ತಿಂಗಳು 29,200 ರೂಪಾಯಿಂದ 92,300 ರೂಪಾಯಿ ಕೊಡ್ತಾರೆ. ಆಡಿಟರ್ ಆಫೀಸ್ ಅಂಡರ್ CAG, ಇವು ಗ್ರೂಪ್ ಸಿ ಫಸ್ಟ್ ಆಗಿದೆ, 18 ರಿಂದ 27 ವರ್ಷ. ಆಡಿಟರ್ ಆಫೀಸ್ ಅಂಡರ್ CGDA, 18 ರಿಂದ 27 ವರ್ಷ. ನೆಕ್ಸ್ಟ್ ನೋಡ್ರಿ, ಆಡಿಟರ್ ಅದರ್ ಮಿನಿಸ್ಟ್ರಿ ಆರ್ ಡಿಪಾರ್ಟ್ಮೆಂಟ್, 18 ರಿಂದ 27 ವರ್ಷ. ಅಕೌಂಟೆಂಟ್ ಅದರ್ ಆಫೀಸಸ್ ಆಫ್ CAG, 18 ರಿಂದ 27 ವರ್ಷ ವಯೋಮಿತಿ. ಅಕೌಂಟೆಂಟ್ ಕಂಟ್ರೋಲರ್ ಜನರಲ್ ಆಫ್ ಅಕೌಂಟ್ಸ್, 18 ರಿಂದ 27 ವರ್ಷ. ನೆಕ್ಸ್ಟ್ ನೋಡ್ರಿ, ಅಕೌಂಟೆಂಟ್ ಜೂನಿಯರ್ ಅಕೌಂಟೆಂಟ್, ಇಲ್ಲಿ ಅದರ್ ಮಿನಿಸ್ಟ್ರಿ ಆರ್ ಡಿಪಾರ್ಟ್ಮೆಂಟ್ಸ್, 18 ರಿಂದ 27 ವರ್ಷ. ನೆಕ್ಸ್ಟ್ ನೋಡ್ರಿ, ಪೇ ಲೆವೆಲ್ 4. ಇಲ್ಲಿ ಎಲ್ಲಾ ಹುದ್ದೆಗಳು ಗ್ರೂಪ್ ಸಿ ಆಗಿದೆ ಮತ್ತೆ ಎಲ್ಲಾ ಹುದ್ದೆಗಳಿಗೂ ಕೂಡ 18 ರಿಂದ 27 ವರ್ಷ ವಯೋಮಿತಿಯನ್ನ ಫಿಕ್ಸ್ ಮಾಡಿದ್ದಾರೆ. ಪೋಸ್ಟ್ ಅಸಿಸ್ಟೆಂಟ್ ಅಥವಾ ಸಾರ್ಟಿಂಗ್ ಅಸಿಸ್ಟೆಂಟ್, ಇದು ಪೋಸ್ಟ್ ಕೆಳಗಡೆ ಇರುತ್ತೆ.
ಸೀನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅಥವಾ ಅಪರ್ ಡಿವಿಷನಲ್ ಕ್ಲರ್ಕ್, ಇದು ಸೆಂಟ್ರಲ್ ಗವರ್ಮೆಂಟ್ ಆಫೀಸಸ್ ಕೆಳಗಡೆ ಇರುತ್ತೆ. ನೆಕ್ಸ್ಟ್ ಸೀನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್, ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕೆಳಗಡೆ ಇರುತ್ತೆ. ಟ್ಯಾಕ್ಸ್ ಅಸಿಸ್ಟೆಂಟ್, ಸೆಂಟ್ರಲ್ ಬ್ಯೂರೋ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಕೆಳಗಡೆ ಇರುತ್ತೆ. ಟ್ಯಾಕ್ಸ್ ಅಸಿಸ್ಟೆಂಟ್, ಸೆಂಟ್ರಲ್ ಬೋರ್ಡ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಅಂಡ್ ಕಸ್ಟಮ್ಸ್ ಕೆಳಗಡೆ ಇರುತ್ತೆ. ಸಬ್ ಇನ್ಸ್ಪೆಕ್ಟರ್, ಸೆಂಟ್ರಲ್ ಬ್ಯೂರೋ ಆಫ್ ನಾರ್ಕೋಟಿಕ್ಸ್ ಅಂಡ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಕೆಳಗಡೆ ಇರುತ್ತೆ. ಸೊ ವೇಕೆನ್ಸೀಸ್ ನೋಡ್ರಿ, ಟೆಂಟೇಟಿವ್ ವೇಕೆನ್ಸೀಸ್ ಅನ್ನ ಕೊಟ್ಟಿದ್ದಾರೆ. ದೇರ್ ಆರ್ ಅಪ್ರಾಕ್ಸಿಮೇಟ್ಲಿ 12,256 vacancies. The vacancies are being collected by the commission's updated vacancies, if any, along with the post-wise, category-wise vacancies will be made available on the website of the commissions. ಅಂದ್ರೆ ಈಗ ಏನ್ ಮಾಡಿದ್ದಾರೆ, ವೇಕೆನ್ಸೀಸ್ ಅನ್ನ ಕೊಟ್ಟಿದ್ದಾರೆ. ಇನ್ ಕೇಸ್ ಅದನ್ನ ಏನಾದ್ರು ಅಪ್ಡೇಟ್ ಮಾಡಿದ್ರೆ ಅದನ್ನ ನಿಮ್ಗೆ ಏನಂತಂದ್ರೆ ಈ ಏನು ಕಮಿಷನ್ ವೆಬ್ಸೈಟ್ ಇದೆಲ್ಲ ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಎಲ್ಲಂದ್ರೆ ಕಮಿಷನ್ ಹೋಗಿ ಟೆಂಟೇಟಿವ್ ವೇಕೆನ್ಸಿ ಕ್ಲಿಕ್ ಮಾಡಿದ್ರೆ ಅಪ್ಡೇಟೆಡ್ ವೇಕೆನ್ಸಿ ನಿಮಗೆ ಸಿಗ್ತಾ ಹೋಗ್ತದೆ. ಈಗ 12,256 ವೇಕೆನ್ಸೀಸ್ ಇದೆ. ಏಜ್ ಲಿಮಿಟ್ ನೋಡ್ರಿ ಆಲ್ರೆಡಿ ಡಿಸೈಡ್ ಮಾಡಿದ್ವಿ. ಇಲ್ಲಿ ಏನಪ್ಪಾ ಅಂದ್ರೆ ಯಾವ ಜನ್ಮ ದಿನಾಂಕದೊಳಗೆ ಇರ್ಬೇಕಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, 18 ರಿಂದ 27 ವಯೋಮಿತಿ ಇತ್ತಂದ್ರೆ ನಿಮ್ಮ ಜನ್ಮ ದಿನಾಂಕ ಏನಪ್ಪಾ ಅಂದ್ರೆ 2/8/1999 ನಂತರ 1/8/2008 ಒಳಗಡೆ ಇರಬೇಕು. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ 20 ರಿಂದ 30 ವರ್ಷ ವಯೋಮಿತಿ ಇತ್ತಂದ್ರೆ ನಿಮ್ಮ ಜನ್ಮ ದಿನಾಂಕ 2/8/1996 ನಂತರ 1/8/2006 ಒಳಗಡೆ ಇರ್ಬೇಕಾಗುತ್ತೆ. ನಿಮ್ಮ ವಯೋಮಿತಿ 18 ರಿಂದ 30 ವರ್ಷ ಇದ್ರೆ ಜನ್ಮ ದಿನಾಂಕ ನೋಡ್ರಿ 2/8/1996 ರಿಂದ 1/8/2008 ಒಳಗಡೆ ಇರ್ಬೇಕಾಗುತ್ತೆ. ಇನ್ ಕೇಸ್ ವಯೋಮಿತಿ 18 ರಿಂದ 32 ಇದ್ರೆ ನಿಮ್ಮ ಜನ್ಮ ದಿನಾಂಕ 2/8/1994 ನಂತರ 1/8/2008 ಒಳಗಡೆ ಇರ್ಬೇಕಾಗುತ್ತೆ. ಇದ್ರ ಜೊತೆಗೆ ನೋಡ್ರಿ ಕೆಲವೊಂದಿಷ್ಟು ಕ್ಯಾಟಗರಿಗೆ ಇನ್ನೂ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ಇನ್ ಕೇಸ್ SC/ST ಕ್ಯಾಟಗರಿಗೆ 5 ವರ್ಷ ವಯೋಮಿತಿ ಸಡಲಿಕೆ, OBC ದವರಿಗೆ 3, ವಿಕಲಚೇತನರಿಗೆ 10 ವರ್ಷ ವಯೋಮಿತಿ ಸಡಲಿಕೆ, ಎಕ್ಸ್ ಸರ್ವಿಸ್ ಮೆನ್ಗೆ 3 ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್, ವಿದ್ಯಾರ್ಹತೆ ಏನಿರ್ಬೇಕಂತ ನೋಡೋದಾದ್ರೆ ಅಸಿಸ್ಟೆಂಟ್ ಆಡಿಟ್ ಆಫೀಸರ್, ಇಲ್ಲಿ ನಿಮ್ದು ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇರಬೇಕು. ಅಂದ್ರೆ ನೀವು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ಪದವೀಧರ ಆಗಿದ್ರೆ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ ಡಿಸೈರೇಬಲ್ ಏನಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಆರ್ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರಿ, ಮಾಸ್ಟರ್ಸ್ ಇನ್ ಕಾಮರ್ಸ್, ಮಾಸ್ಟರ್ಸ್ ಇನ್ ಬಿಸ್ನೆಸ್ ಸ್ಟಡೀಸ್, ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಫೈನಾನ್ಸ್, ಮಾಸ್ಟರ್ಸ್ ಇನ್ ಬಿಸ್ನೆಸ್ ಎಕನಾಮಿಕ್ಸ್, ಇವು ಇದ್ರೆ ಅವರಿಗೆ ಜಾಸ್ತಿ ಆದ್ಯತೆಯನ್ನ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ರಿ ಅಸಿಸ್ಟೆಂಟ್ ಆಡಿಟ್ ಆಫೀಸರಿಗೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ಏನಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಅಂದ್ರೆ ನೀವು ಒಂದು ಪದವೀಧರ ಆಗಿರ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಪ್ರೊಹಿಬಿಷನ್ಸ್ ಇನ್ ದ ರೀಜನಲ್ ಆರ್ ಆಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್, ದಟ್ ಈಸ್ ಎಬಿಲಿಟಿ ಟು ರೀಡ್, ರೈಟ್, ಸ್ಪೀಕ್ ಅಂಡ್ ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್ ವಿತ್ ಅ ಪ್ರೊಹಿಬಿಷನ್ಸಿ at matriculation level. Candidate must possess a certificate of proficiency in the regional or official language of the state concerned at the level of the secondary school examination from a recognized state or central board of examinations. ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ ನಿಮ್ಗೆ ಸ್ಥಳೀಯ ಭಾಷೆಯಲ್ಲಿ ಏನಿರ್ಬೇಕಂದ್ರೆ ಭಾಷಾ ಪ್ರಾವೀಣ್ಯತೆ ಇರ್ಬೇಕಂದ್ರೆ ನೀವು ಭಾಷೆನ ಓದಕ್ಕೆ, ಬರೆಯಕ್ಕೆ ಮತ್ತೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ಕೆ ಬರ್ಬೇಕಂತ ಹೇಳ್ತಿದ್ದಾರೆ. ಅದು ಕೂಡ ಏನಪ್ಪಾ ಅಂದ್ರೆ SSLC ಹಂತದವರೆಗಿಂದ ನಿಮ್ಗೆ ಬರ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಿಮ್ಗೆ ಪ್ರೊಹಿಬಿಷನ್ಸಿ ಸರ್ಟಿಫಿಕೇಟ್ ಇರ್ಬೇಕಂತ ಹೇಳ್ತಿದ್ದಾರೆ. ಪ್ರೊಹಿಬಿಷನ್ಸಿ ಸರ್ಟಿಫಿಕೇಟ್ ಅಂದ್ರೆ ಏನ್ ಗೊತ್ತಾ, ನಿಮ್ಗೆ ಭಾಷಾ ಪ್ರಾವೀಣ್ಯ ಆಗಿದ್ದಕ್ಕೆ ಏನಪ್ಪಾ ಅಂದ್ರೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಾ ಹೋಗ್ತಾರೆ. ಇನ್ ಕೇಸ್ ನೋಡ್ರಿ ನೀವು SSLC ನ ಪಾಸ್ ಆಗಿದ್ರೆ, ಕನ್ನಡದಲ್ಲಿ SSLC ಪಾಸ್ ಆಗಿದ್ರೆ ನಿಮ್ಗೆ ಕನ್ನಡ ಏನ್ ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ ಅದು ಭಾಷಾ ಪ್ರಾವೀಣ್ಯತೆ ಸರ್ಟಿಫಿಕೇಟ್ ಆಗುತ್ತೆ. ಆ ತರದ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ಬೇಕಂತ ಹೇಳ್ತಿದ್ದಾರೆ. ಅದು ಕೂಡ ಏನಪ್ಪಾ ಅಂದ್ರೆ ಸೆಕೆಂಡರಿ ಸ್ಕೂಲ್ ಆಫ್ ಎಕ್ಸಾಮಿನೇಷನ್ಸ್ ಸ್ಟೇಟ್ ಅಥವಾ ಸೆಂಟ್ರಲ್ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಇಂದ ತೆಗೆದುಕೊಂಡಿರ್ಬೇಕು. ಈಗ ಏನಾಗುತ್ತೆ ಅಂದ್ರೆ ನೋಡ್ರಿ ಕರ್ನಾಟಕದಲ್ಲಿ ವೇಕೆನ್ಸೀಸ್ ಇದ್ರೆ ಕನ್ನಡಿಗರು ಮಾತ್ರ ಅಪ್ಲೈ ಮಾಡಕ್ಕಾಗುತ್ತೆ. ಯಾಕಂದ್ರೆ 1 to 10 ಕನ್ನಡಿಗರು ಮಾತ್ರ ಕಲ್ತಿರ್ತಾರೆ, ಬೇರೆಯವರಿಗೆ ಕನ್ನಡ ಕಲಿಕೆ ಆಗಿರೋದಿಲ್ಲ. ನೆಕ್ಸ್ಟ್ ಡಿಸೈರಬಲ್ ಕ್ವಾಲಿಫಿಕೇಶನ್ಸ್ ಅಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆರ್ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್, ಕಂಪನಿ ಸೆಕ್ರೆಟರಿ, ಮಾಸ್ಟರ್ಸ್ ಇನ್ ಕಾಮರ್ಸ್, ಮಾಸ್ಟರ್ಸ್ ಇನ್ ಬಿಸ್ನೆಸ್ ಸ್ಟಡೀಸ್ ಆರ್ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತಿದ್ದಾರೆ, ಅಥವಾ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಹೇಳ್ತಿದ್ದಾರೆ. ಅಂದ್ರೆ ನಿಮ್ಗೆ ಆದ್ಯತೆ ಯಾವ್ದು ಕೊಡ್ತಾರೆ ಅಂದ್ರೆ ಯಾರು ಚಾರ್ಟರ್ಡ್ ಅಕೌಂಟೆಂಟ್ ಇದ್ದೀರಾ ಅಥವಾ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಇದ್ದೀರಾ, ಕಂಪನಿ ಸೆಕ್ರೆಟರಿ, ಮಾಸ್ಟರ್ಸ್ ಇನ್ ಕಾಮರ್ಸ್, ಮಾಸ್ಟರ್ಸ್ ಇನ್ ಬಿಸ್ನೆಸ್ ಸ್ಟಡೀಸ್, ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಎಕನಾಮಿಕ್ಸ್ ಮಾಡಿದ್ರೆ ನಿಮ್ಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಹೋಗ್ತಾರೆ. ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಸ್ಟೇಟ್ ಗ್ರೇಡ್, ಎಸೆನ್ಷಿಯಲ್ ಎಜುಕೇಶನ್ ಕ್ವಾಲಿಫಿಕೇಶನ್ ಸೇಮ್. ಏನಪ್ಪಾ ಅಂದ್ರೆ ನೀವು ಒಂದು ಪದವೀಧರ ಆಗಿರ್ಬೇಕು. ಜೊತೆಗೆ ಏನಪ್ಪಾ ಅಂದ್ರೆ ಸ್ಥಳೀಯ ಭಾಷೆಯಲ್ಲಿ ನಿಮ್ಗೆ ಪ್ರಾವೀಣ್ಯತೆ ಇರಬೇಕು, ಓದಕ್ಕೆ, ಬರಕ್ಕೆ ಮತ್ತೆ
ಆ ಭಾಷೆನ ಅರ್ಥ ಮಾಡ್ಕೊಳಕ್ ಅಂತ ಹೇಳ್ತಿದ್ರೆ. ಜೊತೆಗೆ ನಿಮ್ಗೆ ನೋಡ್ರಿ ರೀಜನಲ್ ಆಫೀಸ್ ಇಂದ ನಿಮ್ಗೆ ಅಥವಾ ರೀಜನಲ್ ಸ್ಥಳೀಯ ಭಾಷೆಯಲ್ಲಿ ಏನಪ್ಪಾ ಅಂದ್ರೆ ಭಾಷಾ ಪ್ರಾವೀಣ್ಯತೆ ಸರ್ಟಿಫಿಕೇಟ್ ಅನ್ನ ಹೊಂದಿರಬೇಕು. ಅದು ಕೂಡ ಏನಪ್ಪಾ ಅಂದ್ರೆ ಸೆಕೆಂಡರಿ ಸ್ಕೂಲ್ ಆಫ್ ಎಕ್ಸಾಮಿನೇಷನ್ ಕಡೆಯಿಂದ ತೆಗೆದುಕೊಂಡಿರ್ಬೇಕಂತ ಹೇಳ್ತಿದ್ದಾರೆ. ಇಲ್ಲಿ ಡಿಸೈರಬಲ್ ನೋಡ್ರಿ, ಇಲ್ಲಿ ಕೂಡ ಚಾರ್ಟರ್ಡ್ ಅಕೌಂಟೆಂಟ್ ಮಾಡಿರ್ಬೇಕು, ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಇರಬೇಕು, ಕಂಪನಿ ಸೆಕ್ರೆಟರಿ ಇರಬೇಕು, ಮಾಸ್ಟರ್ಸ್ ಇನ್ ಕಾಮರ್ಸ್ ಇರಬೇಕು, ಮಾಸ್ಟರ್ಸ್ ಇನ್ ಬಿಸ್ನೆಸ್ ಸ್ಟಡೀಸ್ ಇರಬೇಕು, ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಫೈನಾನ್ಸ್, ಮಾಸ್ಟರ್ಸ್ ಇನ್ ಬಿಸ್ನೆಸ್ ಎಕನಾಮಿಕ್ಸ್. ಅಂದ್ರೆ ಈ ತರದ ಕ್ವಾಲಿಫಿಕೇಶನ್ಸ್ ಇದ್ರೆ ಹೆಚ್ಚಿನ ಆದ್ಯತೆನ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ರಿ, ಸ್ಟಾಟಿಸ್ಟಿಕಲ್ ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ಗೆ ಏನಪ್ಪಾ ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿ ಇನ್ ಎನಿ ಸಬ್ಜೆಕ್ಟ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ವಿತ್ ಅಟ್ಲೀಸ್ಟ್ 60% ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಟ್ 12th ಸ್ಟ್ಯಾಂಡರ್ಡ್ ಲೆವೆಲ್. ಅಂದ್ರೆ ನೀವು ಯಾವುದೇ ಪದವೀಧರ ಆಗಿದ್ರು ಎಲಿಜಿಬಲ್ ಆಗ್ತೀರಾ. ನೀವು ಏನ್ ಮಾಡಿರ್ಬೇಕಂದ್ರೆ PUC ಅಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ 60% ಅಂಕಗಳನ್ನ ಪಡೆದಿರ್ಬೇಕಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2. ಇಲ್ಲಿ ಏನ್ ಹೇಳ್ತಿದ್ದಾರೆ ನೋಡ್ರಿ, ಬ್ಯಾಚುಲರ್ಸ್ ಡಿಗ್ರಿ ಇನ್ ಸ್ಟಾಟಿಸ್ಟಿಕ್ಸ್ ಆರ್ ಮ್ಯಾಥಮೆಟಿಕ್ಸ್ ಆರ್ ಎಕನಾಮಿಕ್ಸ್ ಆರ್ ಡೆಮೋಗ್ರಫಿ ಆರ್ ಪಾಪ್ಯುಲೇಷನ್ ಸ್ಟಡೀಸ್ ಆರ್ ಆಪರೇಷನ್ ರಿಸರ್ಚ್ ಆರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆರ್ ಕಂಪ್ಯೂಟರ್ ಸೈನ್ಸ್ ಆರ್ ಕಂಪ್ಯೂಟರ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಟೆಕ್ನಾಲಜಿ, ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಡಾಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಹುದ್ದೆಗಳಿಗೆ ನೀವೇನಪ್ಪ ಅಂದ್ರೆ ಈ ಒಂದು ಕೋರ್ಸ್ಗಳಲ್ಲಿ ಅಥವಾ ಈ ಒಂದು ಪದವಿಯನ್ನ ಪಡೆದಿರ್ಬೇಕಂತ ಹೇಳ್ತಿದ್ದಾರೆ. ಸ್ಟಾಟಿಸ್ಟಿಕ್ಸ್ ಅಲ್ಲಾದ್ರೂ ಪದವಿ ಪಡೆದಿರ್ಬೇಕು, ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸ್, ಡೆಮೋಗ್ರಫಿ, ಪಾಪ್ಯುಲೇಷನ್ ಸ್ಟಡೀಸ್, ಆಪರೇಷನ್ ರಿಸರ್ಚ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್, ಕಂಪ್ಯೂಟರ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಟೆಕ್ನಾಲಜಿ, ಕಂಪ್ಯೂಟರ್ ಅಪ್ಲಿಕೇಶನ್ಸ್, ಡಾಟಾ ಸೈನ್ಸ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ನೀವು ಪದವಿಯನ್ನ ಪಡೆದಿರ್ಬೇಕಂತ ಹೇಳ್ತಿದ್ದಾರೆ. ಇದು ಬಿಟ್ಟು ಉಳಿದೆಲ್ಲ ಪೋಸ್ಟ್ಗೆ ಏನಪ್ಪಾ ಅಂದ್ರೆ ಬ್ಯಾಚುಲರ್ಸ್ ಡಿಗ್ರಿಯನ್ನ ಮಾಡಿದ್ರೆ ಸಾಕು, ನೀವು ಪದವೀಧರಾಗಿದ್ರೆ ಸಾಕು, ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ಸೊ ಹೌ ಟು ಅಪ್ಲೈ ಅಂದ್ರೆ ನೀವು SSC ಹೆಡ್ ಕ್ವಾರ್ಟರ್ಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕಬೇಕು. ಅದು ಕೂಡ https://ssc.go.in ಮೂಲಕನೇ ಅಪ್ಲಿಕೇಶನ್ಸ್ ಅನ್ನ ಹಾಕಬೇಕಾಗತ್ತೆ. ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ನೋಡ್ರಿ, 100 ರೂಪಾಯಿ ಇದೆ. ಅದೇ ತರನಾಗಿ ನೋಡ್ರಿ, ಮಹಿಳಾ ಅಭ್ಯರ್ಥಿಗಳಿಗೆ, SC/ST ಅಭ್ಯರ್ಥಿಗಳಿಗೆ, ಜೊತೆಗೆ ವಿಕಲಚೇತನರಿಗೆ ಮತ್ತೆ ಮಾಜಿ ಸೈನಿಕರಿಗೆ ಯಾವುದೇ ತರನಾದ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಅಪ್ಲಿಕೇಶನ್ ಫೀಸ್ ಅನ್ನ ನೀವು ಆನ್ಲೈನ್ ಮೂಲಕ ಭೀಮ್ UPI, ನೆಟ್ ಬ್ಯಾಂಕಿಂಗ್, ವಿಸಾ, ಮಾಸ್ಟ್ರಿಯೋ, ರುಪೇ ಅಥವಾ ಡೆಬಿಟ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ಪೇ ಮಾಡಬಹುದು. ಅಪ್ಲಿಕೇಶನ್ ಫೀಸ್ ಮತ್ತಿಗೆ ಕೊನೆಯ ದಿನಾಂಕ 23/6/2026. ನೆಕ್ಸ್ಟ್ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ಸ್ ನೋಡ್ರಿ, ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರುತ್ತೆ. ನೆಕ್ಸ್ಟ್ ಎಕ್ಸಾಮಿನೇಷನ್ ನೋಡ್ರಿ 2 ಹಂತದಲ್ಲಿರುತ್ತೆ, ಟೈರ್ 1 ಮತ್ತೆ ಟೈರ್ 2. ಎಕ್ಸಾಮಿನೇಷನ್ಸ್ ಅನ್ನ ನಿಮ್ಗೆ ಏನಪ್ಪಾ ಅಂದ್ರೆ ಕನ್ನಡ ಇದಲ್ಲಿ ಇರುವುದಿಲ್ಲ, ಎಕ್ಸಾಮಿನೇಷನ್ಸ್ ಕನ್ನಡದಲ್ಲಿ ಇರಲ್ಲ, ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಇರುತ್ತೆ. ಸೊ ಬಹಳಷ್ಟು ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ಸ್ ಇರುತ್ತೆ, ಎಕ್ಸಾಮ್ ಕನ್ನಡದಲ್ಲಿ ಇರುತ್ತೆ ಅಂತ. ಎಕ್ಸಾಮಿನೇಷನ್ಸ್ ನೋಡ್ರಿ ಗ್ರಾಜುಯೇಷನ್ ಲೆವೆಲ್ ಆಗಿರೋದ್ರಿಂದ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಎಕ್ಸಾಮಿನೇಷನ್ಸ್ ಇರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಟೈರ್ 1 ವಿಲ್ ಕನ್ಸಿಸ್ಟ್ ಆಫ್ ಆಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ದ ಕ್ವಶನ್ ವಿಲ್ ಬಿ ಸೆಟ್ ಬೋತ್ ಇನ್ ಇಂಗ್ಲಿಷ್ ಅಂಡ್ ಹಿಂದಿ ಎಕ್ಸೆಪ್ಟ್ ಫಾರ್ ದ ಇಂಗ್ಲಿಷ್ ಕಾಂಪ್ರಿಹೆನ್ಷನ್. ಅಂದ್ರೆ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಬಿಟ್ಟು ಉಳಿದೆಲ್ಲ ಸಬ್ಜೆಕ್ಟ್ ಗಳನ್ನ ಇಂಗ್ಲಿಷ್ ಮತ್ತೆ ಹಿಂದಿ ಭಾಷೆಯಲ್ಲಿ ಸೆಟ್ ಮಾಡಿರ್ತಾರೆ. ಟೈರ್ 1 ಅಲ್ಲಿ 4 ಸಬ್ಜೆಕ್ಟ್ ಬರುತ್ತೆ: ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇಂಗ್ಲಿಷ್ ಕಾಂಪ್ರಿಹೆನ್ಷನ್. ಪ್ರತಿಯೊಂದು ಸಬ್ಜೆಕ್ಟ್ ಮೇಲೆ 25 ಕ್ವಶನ್ಸ್ ಕೇಳ್ತಾರೆ, 50 ಅಂಕಗಳು ಇರ್ತವೆ. ಅಂದ್ರೆ ಒಂದು ಪ್ರಶ್ನೆಗೆ 2 ಅಂಕಗಳು ಕೊಟ್ಟಿರ್ತಾರೆ. ಇಲ್ಲಿ ಕಂಪ್ಲೀಟ್ ಡ್ಯೂರೇಷನ್ಸ್ ನೋಡ್ರಿ 1 ಅವರ್ ಇರುತ್ತೆ. ಆ 1 ಅವರ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ 15 ನಿಮಿಷ ಏನ್ ಮಾಡಿರ್ತಾರೆ, ಸೆಕ್ಷನ್ ಕಟ್ ಆಫ್ ಅನ್ನ ಮಾಡಿರ್ತಾರೆ. ಪಾರ್ಟ್ ಎ ಗೆ 15 ನಿಮಿಷ, ಪಾರ್ಟ್ ಬಿ 15 ನಿಮಿಷ, ಪಾರ್ಟ್ ಸಿ ಪಾರ್ಟ್ ಡಿ ಗೆ 15 ನಿಮಿಷ ಮಾಡಿರ್ತಾರೆ. ಇನ್ ಕೇಸ್ ನೀವು ವಿಕಲಚೇತನರಾಗಿದ್ರೆ ಅಥವಾ ಸ್ಕ್ರೈಬಿಗೆ ಎಲಿಜಿಬಲ್ ಆಗಿದ್ರೆ ಅಂದ್ರೆ ನಿಮ್ಗೆ 1 ಅವರ್ 20 ಮಿನಿಟ್ಸ್ ಅಂದ್ರೆ 80 ಮಿನಿಟ್ಸ್ ಇರುತ್ತೆ. ಪ್ರತಿಯೊಂದು ಸೆಕ್ಷನ್ಗೂ 20 ಮಿನಿಟ್ಸ್ ಅನ್ನ ಟೈಮ್ ಅನ್ನ ಕೊಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ ನೆಗೆಟಿವ್ ಮಾರ್ಕ್ ಇದೆ ಅಂದ್ರೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ. ನೀವೇನಾದ್ರೂ ತಪ್ಪು ಉತ್ತರಗಳನ್ನ ಕೊಟ್ರೆ ಪ್ರತಿ ತಪ್ಪು ಉತ್ತರಕ್ಕೆ ಏನಪ್ಪಾ ಅಂದ್ರೆ 0.5 ಅಂಕಗಳನ್ನ ಕಡಿತಗೊಳಿಸ್ತಾ ಹೋಗ್ತಾರೆ. ನೆಕ್ಸ್ಟ್ ನೋಡ್ರಿ ಸ್ಕೀಮ್ ಟೈರ್ 2 ಎಕ್ಸಾಮಿನೇಷನ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದೇದು ಪೇಪರ್ 1 ಅಂತ ಬರುತ್ತೆ. ಪೇಪರ್ 1 ಅಲ್ಲಿ 2 ಸೆಷನ್ ಬರುತ್ತೆ, ಸೆಷನ್ 1 ಅಂಡ್ ಸೆಷನ್ 2. ಅದಾದ್ಮೇಲೆ ಪೇಪರ್ 2 ಅಂತ ಬರುತ್ತೆ. ಸೆಷನ್ 1 ಅಂಡ್ ಸೆಷನ್ 2, ಸೆಷನ್ 3 3 ಸೆಷನ್ಸ್ ಇದೆ. ಸೊ ಫಸ್ಟ್ ಸೆಷನ್ 1 ಅಲ್ಲಿ ನೋಡ್ತಾ ಹೋದ್ರೆ ಸೆಷನ್ 1 2 ಗಂಟೆ 15 ನಿಮಿಷ ಇರುತ್ತೆ. ಅದರಲ್ಲಿ ಸೆಕ್ಷನ್ 1 ಎ ಮತ್ತು ಬಿ ಅಂತ ಮಾಡಿದ್ರೆ ಎ ಅಲ್ಲಿ ಮ್ಯಾಥಮೆಟಿಕಲ್ ಎಬಿಲಿಟಿ ಮೇಲೆ 30 ಕ್ವಶನ್ಸ್ ಅನ್ನ ಕೇಳ್ತಾರೆ. ಬಿ ಅಲ್ಲಿ ರೀಸನಿಂಗ್ ಅಂಡ್ ಜನರಲ್ ಇಂಟೆಲಿಜೆನ್ಸ್ ಮೇಲೆ 30 ಕ್ವಶನ್ಸ್ ಅನ್ನ ಕೇಳ್ತಾರೆ. ಒಟ್ಟು 60 ಕ್ವಶನ್ಸ್ ಕೇಳ್ತಾರೆ 180 ಅಂಕಗಳಿಗೆ. ಇಲ್ಲಿ ಟೈಮ್ ನಿಮ್ಗೆ ಎಷ್ಟಿರುತ್ತೆ ಅಂದ್ರೆ ಸೆಕ್ಷನ್ 1 ಗೆ
1 ಗಂಟೆಗಳ ಕಾಲಾವಕಾಶ ಇರುತ್ತೆ. ನೀವು ಪ್ರತಿಯೊಂದು ಪಾರ್ಟಿಗೆ ಏನಪ್ಪಾ ಅಂದ್ರೆ 30 ನಿಮಿಷಗಳನ್ನ ಕೊಡಬೇಕಾಗುತ್ತೆ. ನೆಕ್ಸ್ಟ್ ನೋಡ್ರಿ ಸೆಕ್ಷನ್ 2 ಅಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಮೇಲೆ ಮತ್ತೆ ಜನರಲ್ ಅವೇರ್ನೆಸ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಕಾಂಪ್ರಿಹೆನ್ಷನ್ ಮೇಲೆ 45 ಕ್ವಶನ್ಸ್ ಅನ್ನ ಕೇಳಿದ್ರೆ ಜನರಲ್ ಅವೇರ್ನೆಸ್ ಮೇಲೆ 25 ಕ್ವಶನ್ಸ್ ಅನ್ನ ಕೇಳ್ತಾರೆ. ಒಟ್ಟು 70 ಅಂಕಗಳು ಇರುತ್ತೆ, 70 ಕ್ವಶನ್ಸ್ ಇರುತ್ತೆ 210 ಅಂಕಗಳಿಗೆ. ಇಲ್ಲಿ ನಿಮ್ಗೆ ಡ್ಯೂರೇಷನ್ಸ್ ಎಷ್ಟಿರುತ್ತೆ ಅಂದ್ರೆ 1 ಗಂಟೆ ಕಾಲಾವಕಾಶ ಇರುತ್ತೆ. ಈ 1 ಗಂಟೆಲಿ ಏನಪ್ಪಾ ಅಂದ್ರೆ ಇಂಗ್ಲಿಷ್ ಭಾಷೆಗೆ ನಿಮ್ಗೆ 40 ನಿಮಿಷಗಳ ಕಾಲಾವಕಾಶವನ್ನು ಕೊಟ್ರೆ 20 ನಿಮಿಷಗಳನ್ನ ಜನರಲ್ ಅವೇರ್ನೆಸ್ ಗೆ ಕೊಟ್ಟಿರ್ತಾರೆ. ಸೆಕ್ಷನ್ 3 ಅಲ್ಲಿ ನಿಮಗೆ ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಇರುತ್ತೆ, 20 ಕ್ವಶನ್ಸ್ ಗಳನ್ನ ಕೇಳ್ತಾರೆ 60 ಅಂಕಗಳಿಗೆ. ಇಲ್ಲಿ ನಿಮಗೆ 15 ನಿಮಿಷಗಳ ಕಾಲಾವಕಾಶ ಇರುತ್ತೆ. ಸೆಷನ್ 2 ನೋಡ್ರಿ ಡಾಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಇರುತ್ತೆ. ಕೇವಲ ಡಾಟಾ ಎಂಟ್ರಿನ ಮಾಡೋದು 1 ಡಾಟಾ ಎಂಟ್ರಿ ಟಾಸ್ಕ್ ಇರುತ್ತೆ. ಸೊ ಇದನ್ನೇನಪ್ಪ ಅಂದ್ರ ಇಲ್ಲಿ ಕೂಡ ನಿಮ್ಗೆ ಟೈಮ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಎಷ್ಟು ಇಲ್ಲಿ ನಿಮ್ಗೆ 15 ನಿಮಿಷ ಟೈಮ್ ಸಿಗುತ್ತೆ. ಇದಾದ್ಮೇಲೆ ಪೇಪರ್ 2 ಪೇಪರ್ 3 ನೋಡ್ರಿ. ಪೇಪರ್ 2 ಯಾರಿಗಿರುತ್ತೆ ಅಂದ್ರೆ ಯಾರು ಸ್ಟಾಟಿಸ್ಟಿಕ್ಸ್ ಮೇಲೆ ಜಾಬಿಗೆ ಹೋಗ್ತಿದ್ರಲ್ಲ ಅವ್ರಿಗೆ ಮಾತ್ರ ಇರುತ್ತೆ. ಅಲ್ಲಿ 100 ಅಂಕಗಳಿಗೆ 100 ಪ್ರಶ್ನೆಗಳಿಗೆ ಏನಪ್ಪಾ ಅಂದ್ರೆ ಕ್ವಶನ್ ಪೇಪರ್ ಅನ್ನ ಸೆಟ್ ಮಾಡಿರ್ತಾರೆ. 200 ಅಂಕಗಳಿಗೆ 2 ಗಂಟೆಗಳ ಕಾಲಾವಕಾಶ ಇರುತ್ತೆ. ಪೇಪರ್ 3 ಬಂದು ಜನರಲ್ ಸ್ಟಡೀಸ್ ಇರುತ್ತೆ, ಫೈನಾನ್ಸ್ ಅಂಡ್ ಎಕನಾಮಿಕ್ಸ್. 100 ಪ್ರಶ್ನೆಗಳಿರುತ್ತೆ, 200 ಅಂಕಗಳಿರುತ್ತೆ, 2 ಗಂಟೆಗಳ ಕಾಲಾವಕಾಶವನ್ನ ಕೊಟ್ಟಿರ್ತಾರೆ. ಪೇಪರ್ 1 ಈಸ್ ಕಂಪಲ್ಸರಿ ಫಾರ್ ಆಲ್ ಪೋಸ್ಟ್, ಅಂದ್ರೆ ಪೇಪರ್ 1 ಎಲ್ಲಾ ಪೋಸ್ಟ್ ದವರು ಬರೀಲೇಬೇಕು. ಪೇಪರ್ 2 ವಿಲ್ ಬಿ ಫಾರ್ ದಿ ಓನ್ಲಿ ದೋಸ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಅಪ್ಲೈಡ್ ಫಾರ್ ದ ಶಾರ್ಟ್ ಲಿಸ್ಟೆಡ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ಸ್, Ministry of Statistics and Program Implementation, Statistical Investigator Grade 2 in the Office of Registrar General and Census Commission of India. So paper 2 ಯಾರಿಗಿರುತ್ತಪ್ಪ ಅಂದ್ರೆ ಜೂನಿಯರ್ ಸ್ಟಾಟಿಸ್ಟಿಕಲ್ ಆಫೀಸರ್ಸ್ ಅವರಿಗಿರುತ್ತೆ. ಆಮೇಲೆ ಸ್ಟಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಆಫೀಸರ್ ಹುದ್ದೆಗಳಿಗೆ ಇರುತ್ತೆ. ಇದಾದ್ಮೇಲೆ ಪೇಪರ್ 3 ನೋಡ್ರಿ ಓನ್ಲಿ ಫಾರ್ ದೋಸ್ ಕ್ಯಾಂಡಿಡೇಟ್ ಹೂ ಹ್ಯಾವ್ ಶಾರ್ಟ್ ಲಿಸ್ಟೆಡ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಆಡಿಟ್ ಆಫೀಸರ್, ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್. ಪೇಪರ್ 3 ಯಾರಿಗಿರುತ್ತೆ ಅಂದ್ರೆ ಅಸಿಸ್ಟೆಂಟ್ ಆಡಿಟ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ಹುದ್ದೆಗಳಿಗೆ ಇರುತ್ತೆ. ಸೊ ನೆಕ್ಸ್ಟ್ ಸೆಕ್ಷನ್ 1 ಸೆಕ್ಷನ್ 2 ಅಲ್ಲಿ ಏನೇನು ಸಿಲೆಬಸ್ ಇದೆ ಅಂತ ಕೊಟ್ಟಿದ್ದಾರೆ ಅದನ್ನು ಸಹ ಒಂದ್ಸರಿ ನೋಡ್ಕೊರಿ. ಇದೇನಂದ್ರೆ SSC CGL ನೋಟಿಫಿಕೇಶನ್ಸ್. ಇದರಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಎಂಟೈರ್ PDF ಡೌನ್ ಆಗುತ್ತೆ. ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡಬಹುದು. ಇದೇ ತರನಂತ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.